ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡದ ವೀರನಾರಿ, ಧರ್ಮ ಹಾಗೂ ಸಂಸ್ಕೃತಿ ರಕ್ಷಿಸಿದ ವೀರವನಿತೆ ಬೆಳವಡಿ ಮಲ್ಲಮ್ಮನವರ ಜಯಂತ್ಯುತ್ಸವವಿಂದು ನಾಡಿನಾದ್ಯಂತ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಆಜಾದ್ ಹಿಂದ್ ಫೌಜ್ ಸಂಸ್ಥಾಪಕ ಕ್ರಾಂತಿಕಾರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪುಣ್ಯತಿಥಿಯಿಂದು ನಾಡಿನಾದ್ಯಂತ ನೇತಾಜಿ ಅವರ ಸ್ಮೃತಿಗೆ ಗೌರವಾರ್ಪಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಜ್ಞಾನ, ಭಕ್ತಿ ಮತ್ತು ಮಮತೆಯ ಸಾಗರವೆಂದೇ ಕರೆಯಲ್ಪಟ್ಟ ಸಂತ ಜ್ಞಾನೇಶ್ವರ ಮಹಾರಾಜರ ಜಯಂತಿ ಅಂಗವಾಗಿ ಇಂದು ಭಗವದ್ಗೀತೆಯ ಮೇಲೆ ಅವರು ಬರೆದ ಜ್ಞಾನೇಶ್ವರಿ ಗ್ರಂಥದ ಪಾರಾಯಣ ನಾಡಿನ ವಿವಿಧೆಡೆ ನಡೆಯಲಿದೆ. ಅಮೃತಾನುಭವ ಎಂಬ ಅವರ ಆಧ್ಯಾತ್ಮಿಕ ಕೃತಿ ಶ್ರೇಷ್ಠವಾದ ವಾರ್ಕರಿ ಭಕ್ತ ಸಂಪ್ರದಾಯವನ್ನು ನಾಡಿಗೆ ನೀಡಿದೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಗುಣಗಳ ಖಣಿ, ಆದರೂ ಹಿರಿಯರೂ ಜ್ಞಾನಿಗಳಿಗೆ ಗೌರವದಿಂದ ಎದ್ದು ನಿಂತು ನಮಸ್ಕರಿಸಿ ಆದರ್ಶಪ್ರಾಯನಾಗಿದ್ದಾನೆ. ಪ್ರತಿಯೊಬ್ಬರೂ ಪಾಲಿಸಬೇಕಾದ ಆದರ್ಶವಿದು ಎಂದು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳು ನುಡಿದರು. ಧಾರವಾಡದ ಶ್ರೀಮದ್ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ ಕೈಗೊಂಡಿರುವ ಶ್ರೀಗಳು ಮಹರ್ಷಿ ವಾಲ್ಮೀಕಿ ಪಂಚಮಹಾಭೂತಗಳನ್ನು ಪರಿಭಾವಿಸಿ ಪೂಜಿಸುವುದರಿಂದ ಭಗವಂತನ ದರ್ಶನ ಹಾಗೂ ಮೌಲ್ಯಾದರ್ಶಗಳ ಸಾಕ್ಷಾತ್ಕಾರವಾಗುತ್ತದೆ, ಮಾನವರು ಮಾಧವರಾಗಬಲ್ಲರು ಎಂದರು. ಶ್ರಾವಣ ಮಾಸದ ಅಂಗವಾಗಿ ಧಾರವಾಡದ ಶ್ರೀ ಉಳವಿ ಬಸವೇಶ್ವರ ದೇವಸ್ಥಾನ ಧರ್ಮ ಫಂಡ್ ಸಂಸ್ಥೆ ನಿತ್ಯ ಸಂಜೆ 6:30ಕ್ಕೆ ಯಾದವಾಡ ಮುಳಮುತ್ತಲದ ಶ್ರೀ ಸಿದ್ಧಾರೂಢ ಮಠದ ಆನಂದಧಾಮದ ಡಾ ಶ್ರೀ ಆನಂದ ಮಹಾಸ್ವಾಮಿಗಳು ಅಲ್ಲಮ ಪ್ರಭುಗಳ ವಚನ ಪ್ರವಚನ ನಡೆಸಿಕೊಡುತ್ತಿದ್ದಾರೆ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ ಆಪರೇಷನ್ ರೈಸ್ ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರಶೆಟ್ಟಿಕೊಪ್ಪ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಾರ್ವಜನಿಕ ಸಹಭಾಗಿತ್ವದ ಜಾಗೃತಿಯಿಂದ ಮದ್ಯ ಮಾರಾಟ ಸಂಪೂರ್ಣ ನಿಂತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ತಜ್ಞ ಡಾ ಪ್ರಕಾಶ್ ಭಟ್. ಗದಗ ಹಾಗೂ ಧಾರವಾಡ ಜಿಲ್ಲೆಯ 12 ಹಳ್ಳಿಗಳಲ್ಲಿ ಸ್ವಗ್ರಾಮ ನಮ್ಮೂರು ಅಂತನ್ನುವ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಯೋಜನೆ ಅಂತ ಬೇರೆ ಏನು ಸಹಾಯ ಹಳ್ಳಿಗರಿಗಿಲ್ಲ. ಹಳ್ಳಿಯವರು ತಮ್ಮನ್ನೇ ತಾವು ಗ್ರಾಮ ವಿಕಾಸ ಸಮಿತಿ ಅಂತ ಆರಿಸಿಕೊಂಡು ತಮ್ಮ ಹಳ್ಳಿಯ ಸಮಸ್ಯೆಗಳನ್ನ ತಾವೇ ಅರ್ಥ ಮಾಡಿಕೊಂಡು ಪರಿಹಾರಕ್ಕಾಗಿ ತಾವೇ ದುಡಿಯುವುದು. ಸುರಶೆಟ್ಟಿಕೊಪ್ಪ ಎಂಬ ಕಲಘಟಗಿ ತಾಲೂಕಿನ ಹಳ್ಳಿಯವರು ತಮ್ಮಲ್ಲಿ ಕುಡಿತ ಬಹಳ ಹೆಚ್ಚಾಗಿದೆ ಅಂತನ್ನುವುದನ್ನ ಗುರುತಿಸಿಕೊಂಡು ಅದರ ಪರಿಹಾರಕ್ಕಾಗಿ ಕಚೇರಿಗಳನ್ನ, ಅಧಿಕಾರಿಗಳನ್ನ ಸಂಪರ್ಕಿಸಿ 5 ಹಳ್ಳಿಗಳನ್ನ ಮುಚ್ಚಿಸಲಿಕ್ಕೆ ಸದ್ಯಕ್ಕಂತೂ ಸಾಧ್ಯ ಆಗಿದೆ. ಕುಡಿತಕ್ಕೆ ಬಲಿಯಾಗುವಂತಹ ಜನರ ಸಂಖ್ಯೆ ಕಡಿಮೆ ಆಗಬಹುದು, ಹಾವಳಿಯೂ ಕಡಿಮೆ ಆಗಬಹುದು ಅಂತ ಅನ್ನೋದು ಕಣ್ಣಿಗೆ ಕಾಣ್ತಾ ಇರುವಂತಹದ್ದು. ಯೋಜನೆಗಳ ಅನುಷ್ಠಾನಕ್ಕೆ ಕಾಲಮಿತಿ ನಿಗದಿಪಡಿಸಬೇಕು, ಯಾವುದೇ ಕಾರಣಕ್ಕೂ ವಿಳಂಬಕ್ಕೆ ಅವಕಾಶ ನೀಡಬಾರದು ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಇಲಾಖೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಚಿವರಾಗಿ ನಿನ್ನೆ ಅಧಿಕಾರ ಸ್ವೀಕರಿಸಿ ಮೊದಲ ದಿನವೇ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಿಗೆ 14 ಮತ್ತು 16ನೇ ಹಣಕಾಸು ಆಯೋಗಗಳ ಅನುದಾನಗಳ ಹಂಚಿಕೆಯ ತಾರತಮ್ಯ ಸರಿಪಡಿಸಲು ಮುಖ್ಯಮಂತ್ರಿಯವರೊಂದಿಗೆ ನಿಯೋಗದಲ್ಲಿ ತೆರಳಿ ಸಂಬಂಧಪಟ್ಟ ಎಲ್ಲ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿ ಸಮಾಲೋಚಿಸಲು ಪೌರಾಡಳಿತ ಖಾತೆ ಸಚಿವ ಎಚ್.ಸಿ. ಬಾಲಕೃಷ್ಣ ನಿರ್ಧರಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ಕೇಂದ್ರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ಚಿತ್ರದುರ್ಗದ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಸೊಸೈಟಿ ಆವರಣದಲ್ಲಿ ಈ ತಿಂಗಳ 25ನೇ ತಾರೀಖಿನಿಂದ ಅಕ್ಟೋಬರ್ 8ರವರೆಗೆ ಸ್ವಉದ್ಯೋಗ ಹಾಗೂ ಕೌಶಲ್ಯಾಭಿವೃದ್ಧಿ ತರಬೇತಿ ಶಿಬಿರ ಆಯೋಜಿಸಿದೆ. ಹೆಚ್ಚಿನ ಮಾಹಿತಿಗೆ ಆಸಕ್ತರು ಕೌಶಲ್ಯಾಭಿವೃದ್ಧಿ ಇಲಾಖೆ ಸಹಾಯಕ ನಿರ್ದೇಶಕ ಸೂರಜ್ ಕುಮಾರ್ ಅವರನ್ನು ಸಂಪರ್ಕಿಸಬಹುದು. ಪ್ರಧಾನಮಂತ್ರಿ ಇಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಪಿಎಂ ಇ ಡ್ರೈವ್ ಯೋಜನೆ ಅಡಿ ದೇಶಾದ್ಯಂತ ಸಾರ್ವಜನಿಕ ಇವಿ ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪಿಸಲು 2,000 ಕೋಟಿ ರೂಪಾಯಿ ಮೀಸಲಿಡಲಾಗಿದ್ದು, ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ 515 ಚಾರ್ಜಿಂಗ್ ಕೇಂದ್ರಗಳು ಸೇರಿದಂತೆ ಒಟ್ಟು 1,200ಕ್ಕೂ ಅಧಿಕ ಕೇಂದ್ರಗಳನ್ನು ತೆರೆಯಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ಬೀದರ್ ತಾಲೂಕು ಚೊಂಡಿ ಗ್ರಾಮದ ಸಮೀಪದ ಅರಣ್ಯದಲ್ಲಿ
ಕೃಷ್ಣಮೃಗ ಬೇಟೆಯಾಡಿದ ಆರೋಪದ ಮೇಲೆ ಕಲಬುರಗಿ ಜಿಲ್ಲೆ ಚಿಂಚೋಳಿಯ ಮೂವರನ್ನೂ ಗ್ರಾಮಸ್ಥರ ಸಹಕಾರದಿಂದ ಜನವಾಡ್ ಪೊಲೀಸ್ ಠಾಣೆ ಸಿಬ್ಬಂದಿ ಬಂಧಿಸಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ನಿಮಿಷಕ್ಕೆ.